ಈಗ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಹಾಗೂ ಗ್ಯಾಂಗ್ ನ್ಯಾಂಗ್ ಬಂಧನ ಇಂದಿಗೆ ಅಂತ್ಯವಾಗುತ್ತಿದೆ. ಈ ಹಿನ್ನೆಲೆ ಇಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ ಅನ್ನ ಪೊಲೀಸರು 24ನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಕಳೆದ ಬಾರಿ ವಿಡಿಯೋ ಕಾನ್ಫರೆನ್ಸ್ ವೇಳೆ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯಾಗಿದ್ರು. ಆ ಬಳಿಕ ಇಂದೇ ಮುಖಾಮುಖಿಯಾಗಲಿದ್ದಾರೆ. ಕಳೆದ ಬಾರಿ ದರ್ಶನ್ ಸ್ಥಿತಿ ನೋಡಿ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ರು. ಇಂದು 11 ಗಂಟೆಗೆ ವೇಳೆಗೆ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತಿದ್ದು, ನಿರೀಕ್ಷೆಯಂತೆ ಮತ್ತೆ ನ್ಯಾಂಗ್ ಬಂಧನ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಚಾರ್ಜ್ ಶೀಟ್ ಆಗುವವರೆಗೆ ಜಾಮೀನು ಅರ್ಜಿ ಸಲ್ಲಿಸದಿರಲು ದರ್ಶನ್ ಪರ ವಕೀಲರು ನಿರ್ಧರಿಸಿದ್ದಾರೆ. ಇಂದು ಪೊಲೀಸರು ಮತ್ತೆ ರಿಮಾಂಡ್ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ದರ್ಶನ್ ಬಂಧನ ಆದಾಗಿನಿಂದ ಕನ್ನಡ ಚಿತ್ರರಂಗಕ್ಕೆ ಗರ ಬಡದಂತಾಗಿದೆ ಅನ್ನೋದು ದರ್ಶನ್ ಅಭಿಮಾನಿಗಳ ಮಾತು. ಅದಕ್ಕೆ ಚಿತ್ರರಂಗದ ಏಳಿಗೆಗಾಗಿ ಕಲಾವಿದರ ಸಂಘ ಇಂದು ವಿಶೇಷ ಪೂಜೆಯನ್ನು ಏರ್ಪಡಿಸಿದೆ. ಚಾಮರಾಜಪೇಟೆಯಲ್ಲಿರುವ ಕಲಾವಿದರ ಸಂಘದಲ್ಲಿ ಬೆಳಗ್ಗೆ 7:30ರಿಂದ 11:30ರವರೆಗೂ ಗಣಯಾಗ, ಅಶ್ಲೇಷ ಬಲಿ, ಸರ್ಪಶಾಂತಿ, ಮೃತ್ಯುಂಜಯ ಹೋಮ ಏರ್ಪಡಿಸಲಾಗಿದೆ. ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಹಾಗೂ ದೊಡ್ಡಣ್ಣ ಹೊಣೆ ಹೊತ್ತಿದ್ದು, ಉಡುಪಿಯ ಪ್ರಕಾಶ್ ಅಣ್ಣಮ್ಮಯ್ಯ ಪೂಜೆ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. 500ಕ್ಕೂ ಹೆಚ್ಚು ಜನರಿಗೆ ವಿಶೇಷ ಭೋಜನದ ವ್ಯವಸ್ಥೆ ಕೂಡ ಮಾಡಲಾಗುತ್ತಿದ್ದು, ಊಟದ ವ್ಯವಸ್ಥೆಯನ್ನ ಹಿರಿಯ ನಟಿ ಪದ್ಮಾವಾಸಂತಿ ಶಾಂತಲರಿಗೆ ವಹಿಸಲಾಗಿದೆ. ಸದ್ಯ ನಾನೀಗ ಕನ್ನಡ ಕಲಾವಿದರ ಸಂಘ ಏನು ಕರ್ನಾಟಕದಲ್ಲಿ ಒಂದು ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಪಡೆದಿರುವಂತಹ ಒಂದು ಸಂಘ ಅಂದರೆ ಅದು ಕಲಾವಿದರ ಸಂಘ. ಡಾಕ್ಟರ್ ರಾಜ್ಕುಮಾರ್ ಅವರ ಕನಸಿನ ಕೂಸು. ಈ ಕೂಸಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜೀವವನ್ನು ಕೊಟ್ಟಿದ್ದು ಅಂದರೆ ಡಾಕ್ಟರ್ ಅಂಬರೀಷ್ ಅವರು. ಸೊ ಈ ದೊಡ್ಡ ದೊಡ್ಡ ಕಲಾವಿದರು ಕಂಡಂತಹ ಈ ಒಂದು ಕಲಾವಿದರ ಸಂಘ ಒಂದು ರೀತಿಯಾದಂತಹ ಚಿತ್ರರಂಗದಲ್ಲಿ ಒಂದು ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ಉಳಿಸ್ಕೊಂಡಿದೆ. ಸೊ ಆದರೆ ಕಳೆದ ಇತ್ತೀಚಿನ ದಿನಗಳಲ್ಲಿ ಒಂದು ಸಾಕಷ್ಟು ಸೈಲೆಂಟ್ ಆಗಿದೆ ಕಲಾವಿದರ ಸಂಘ ಅನ್ನುವಂಥ ವಿಚಾರ ಇತ್ತು. ಆದರೆ ಈಗ ಸಡನ್ನಾಗಿ ಕಲಾವಿದರ ಸಂಘ ಆಕ್ಟಿವ್ ಆಗಿದೆ. ಸೊ ಯಾಕೆ ಏನು ಅನ್ನುತ್ತಾ ನಾವು ನೋಡೋದಾದರೆ, ನಿನ್ನೆ ಕೂಡ ನಮ್ಮ ನ್ಯೂಸ್ 18 ಕನ್ನಡದಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಆದಂಥ ಒಂದು ವಿಚಾರವನ್ನು ಹೇಳಿದ್ರಿ. ಕನ್ನಡ ಚಿತ್ರರಂಗದ ಸಮಸ್ಯೆಗಳಿಗಾಗಿ ನಾವು ಒಂದು ಹೋಮ ಹವನ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ ಕಲಾವಿದರ ಸಂಘದಲ್ಲಿ ಎನ್ನುವಂಥ ವಿಚಾರವನ್ನು ನಾವು ಹೇಳಿದ್ರಿ. ಸೊ ನಾವಿಲ್ಲಿ ನೋಡ್ತಾ ಇರಬಹುದು ಕಟ್ಟಿಗೆಯ ಜೊತೆಗೆ ಬೇರಣಿಗಳು ಇದನ್ನು ಕೂಡ ನೋಡ್ಬೋದು. ಇದೆಲ್ಲವೂ ಕೂಡ ಒಂದು ಹೋಮ ಹವನಕ್ಕೆ ಬಳಸುವಂತಹ ಅದರಲ್ಲೂ ವಿಶೇಷವಾಗಿ ಹೋಮಕ್ಕೆ ಬಳಸುವಂತಹ ವಸ್ತುಗಳು ಅನ್ನೋದು. ಅದರ ಜೊತೆಗೆ ಹೋಮ ಅಂದರೆ ಇಟ್ಟಿಗೆ, ಇಲ್ಲಿ ನಾವು ನೋಡ್ತಾ ಇರ್ಬೋದು ಮಣ್ಣಿನ ಇಟ್ಟಿಗೆಗಳು. ಈ ಒಂದು ಇಟ್ಟಿಗೆ ಇದು ಕೂಡ ಹೋಮಕ್ಕೆ ಸುತ್ತ ಒಂದು ಕಟ್ಟೆಯನ್ನು ಕಟ್ಟೋದಕ್ಕೋಸ್ಕರ ಇದನ್ನು ಬಳಸ್ತಾರೆ. ಸೊ ಅದಕ್ಕೋಸ್ಕರ ಆ ಒಂದು ಇಟ್ಟಿಗೆಗಳು ಕೂಡ ತಂದಿದ್ದಾರೆ. ವಿಶೇಷವಾದಂತಹ ಪೂಜೆ ಏನಿದೆ ಆ ಪೂಜೆಗೆ ಕನ್ನಡ ಚಿತ್ರರಂಗದ ಬಹುತೇಕ ಕಲಾವಿದರಿಗೆ ಈಗಾಗಲೇ ಆ ಒಂದು ಆಹ್ವಾನ ಕೂಡ ಹೋಗಿದೆ. ಸೊ ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಒಂದು ಹೋಮ ಹವನ ವಿಶೇಷ ಪೂಜೆ ಏನಿದೆ ಅದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಆಗ್ತಾಯಿದೆ. ಸೊ ಈಗ ಚಿತ್ರರಂಗದ ಏಳಿಗೆಗಾಗಿ ನಾವು ಈ ಒಂದು ಹೋಮ ಹವನ ಮಾಡ್ತೀವಿ ಅನ್ನುವಂಥ ವಿಚಾರವನ್ನು ಕಲಾವಿದರಿಗೆ ಒಂದು ಸುದ್ದಿ ತಲುಪಿಸುವಂಥ ಸಂದರ್ಭದಲ್ಲಿ ದೊಡ್ಡವನವರು ಹೇಳ್ತಿದ್ದಾರೆ. ಆದರೆ ಕಲಾವಿದರು ಇದಕ್ಕೆ ಕೂಡ ಒಂದಷ್ಟು ಕಲಾವಿದರಲ್ಲಿ ಕೂಡ ಒಂದು ಅನುಮಾನ ಮೂಡಿದೆ. ಕನ್ನಡ ಚಿತ್ರರಂಗದ ಏಳಿಗೆಗಾಗಿ ಮಾಡ್ತಿರುವಂತಹ ವಿಶೇಷ ಪೂಜೆಯ ಹೋಮ ಹವನವ ಅಥವಾ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂಥ ದರ್ಶನ್ ಈ ಆರೋಪದಲ್ಲಿ ಮುಕ್ತರಾಗಿ ಹೊರಬರಲಿ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಹೋಮ ಹವನ ಪೂಜೆ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಅನುಮಾನ ಕಾಡ್ತಿದೆ ಅನ್ನುವಂಥದ್ದನ್ನು ಕಲಾವಿದರು ಹೇಳ್ತಿರುವಂಥದ್ದು. ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ವಿಶೇಷವಾದಂತಹ ಪೂಜೆ ಜೊತೆಗೆ ಹೋಮ ನಡೆಯುತ್ತೆ ಅನ್ನುವಂಥದ್ದು. ಯಾವ ಹೋಮ ಮಾಡ್ತಾರೆ, ಯಾವ ಒಂದು ವಿಶೇಷವಾದಂಥ ಪೂಜೆ ಏನು ಅನ್ನುವಂಥದ್ದು ಯಾರಿಗೂ ಕೂಡ ಇದುವರೆಗೂ ಅವರು ಗಮನಕ್ಕೆ ತಂದಿಲ್ಲ. ಕಲಾವಿದರ ಸಂಘದಲ್ಲಿ ಏಳಿಗೆಗಾಗಿ ಒಂದು ಪೂಜೆ ಮಾಡ್ತಿದ್ದೀವಿ, ದಯವಿಟ್ಟು ನೀವೆಲ್ಲ ಬನ್ನಿ ಅನ್ನುವಂಥ ಒಂದು ಆಹ್ವಾನವಾಗಿದೆ. ಸೊ ಈ ಆಹ್ವಾನ ಏನು ಅಂತ ಮುಂದಿನ ದಿನಗಳಲ್ಲಿ ಈ ಒಂದು ದೊಡ್ಡಣ್ಣ ಆಗಲಿ ರಾಕ್ಲೈನ್ ವೆಂಕಟೇಶ್ ಕ್ಲಾರಿಟಿ ಕೊಡ್ತಾರೆ, ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಭೋವಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆರೋಪಕ್ಕೆ ಸಂಬಂಧಿಸಿದಂತೆ ಸಿಐಡಿ ದಾಳಿ ನಡೆದಿದೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಟವರ್ನಲ್ಲಿರುವ ನಿಗಮದ ಕಚೇರಿ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಸತತ 3 ಗಂಟೆ ಕಾಲ ದಾಖಲೆಗಳನ್ನು ಪರಿಶೀಲನೆ ನಡೆಸಿರುವ ಅಧಿಕಾರಿಗಳು ಕೆಲ ಮಹತ್ವದ ಕಡತಗಳನ್ನು ವಶಕ್ಕೆ ಪಡೆದು ಕೊಂಡೊಯ್ದಿದ್ದಾರೆ. 2021-22ನೇ ಸಾಲಿನಲ್ಲಿ ಉದ್ಯಮಿಗಳಿಗೆ ಸಾಲ ನೀಡುವಾಗ ಅಕ್ರಮ ನಡೆದಿದ್ದು 10 ಕೋಟಿಗೂ ಹೆಚ್ಚು ಹಣ ಅಕ್ರಮವಾಗಿ ವರ್ಗಾವಣೆ ಮಾಡಿದ ಆರೋಪ ಕೇಳಿಬಂದಿತ್ತು. ವಾಲ್ಮೀಕಿ ಹಗರಣವನ್ನ ಅಸ್ತ್ರ ಮಾಡಿಕೊಂಡಿದ್ದಕ್ಕೆ ಬಿಜೆಪಿಗೆ ಪ್ರತಿಯಾಗಿ ಕಾಂಗ್ರೆಸ್ ಭೋವಿ ಪ್ರತ್ಯಾಸ್ತ್ರ ಪ್ರಯೋಗಿಸಿತ್ತು.
ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ರಾಜ್ಯಪಾಲರಿಗೆ ಮತ್ತೊಂದು ದೂರು ನೀಡಿದ್ದಾರೆ. ಪ್ರಕರಣದಲ್ಲಿ ಮತ್ತೊಂದು ಕಾನೂನು ಬಾಹಿರ ಕೃತ್ಯ ನಡೆದಿದೆ. ಸರ್ಕಾರದ ಆದೇಶಕ್ಕೆ ವಿರುದ್ಧವಾಗಿ ರಾಜ್ಯಪಾಲರ ಹೆಸರಲ್ಲಿ ಪರಿತ್ಯಾಜನಾ ಪತ್ರ ನೀಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳನ್ನ ವಜಾಗೊಳಿಸಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕೂಡಲೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಎಫ್ಡಿಎ ಕೆಸಿ ಉಮೇಶ್ ಹಾಗೂ ಸಂಬಂಧಪಟ್ಟ ಇತರೆ ಅಧಿಕಾರಿಗಳನ್ನ ವಜಾಗೊಳಿಸಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇವರ ವಿರುದ್ಧ ಮೊಕದ್ದಮೆ ದಾಖಲಿಸುವಂತೆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣ ಆರೋಪ ಸಂಬಂಧ ಸಿಎಂ ವಿರುದ್ಧ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಖಾಸಗಿ ದೂರಿನ ಆದೇಶ ಆಗಸ್ಟ್ 20ಕ್ಕೆ ಪ್ರಕಟವಾಗಲಿದೆ. ಜನಪ್ರತಿನಿಧಿ ಕೋರ್ಟ್ನ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಪೀಠದಲ್ಲಿ ವಿಚಾರಣೆ ನಡೆಯಿತು. ಪ್ರಾಸಿಕ್ಯೂಷನ್ ಅನುಮತಿ ಪಡೆಯುವ ಸಂಬಂಧ ಲಾಲು ಪ್ರಸಾದ್ ಯಾದವ್ ಪ್ರಕರಣವನ್ನು ಉಲ್ಲೇಖಿಸಿ ಅರ್ಜಿದಾರ ಪರ ವಕೀಲೆ ಲಕ್ಷ್ಮೀ ಅಯ್ಯಂಗರ್ ವಾದವನ್ನ ಮಂಡಿಸಿದ್ರು. ಇನ್ನು ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಸಲ್ಲಿಸಿದ ಖಾಸಗಿ ದೂರಿನ ವಿಚಾರಣೆ ಕೂಡ ಆಗಸ್ಟ್ 21ಕ್ಕೆ ಮುಂದೂಡಲಾಗಿದೆ. ಕಿತ್ತು ಬಿದ್ದಿರೋ ಟಿಬಿ ಡ್ಯಾಂನ 19ನೇ ಗೇಟ್ ಅಳವಡಿಕೆ ಕಾರ್ಯ ಇಂದಿನಿಂದ ಶುರುವಾಗಲಿದೆ. ಈಗಾಗಲೇ ಗೇಟ್ ಸಿದ್ಧವಾಗಿದ್ದು ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಡ್ಯಾಂಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಅಲ್ಲದೆ ನೀರನ್ನು ಆದಷ್ಟು ಪೋಲು ಮಾಡದಂತೆ ಗೇಟ್ ಅಳವಡಿಸುವಂತೆ ತಜ್ಞರಿಗೆ ಸೂಚನೆ ಕೊಟ್ಟರು. ಈ ಹಿನ್ನೆಲೆಯಲ್ಲಿ ಇಂದಿನಿಂದ ತಜ್ಞರ ತಂಡ ಗೇಟ್ ಅಳವಡಿಕೆ ಕಾರ್ಯವನ್ನ ನಡೆಸಲಿದೆ. There is a board headed by the chairman appointed by Government of India. ಮತ್ತೆ ಅವ್ರ ಮೇಲೆ ಮಾಡಬೇಕಾಗಿರೋದು ಆರೋಪನ. ಈಗ 19ನೇ ಗೇಟು ಅಲ್ಲಿರ್ತಕ್ಕಂಥ ಚೈನು ಕಟ್ಟಾಗಿ ನೀರು ಹೋಗ್ತಾ ಇದೆ. ಅದರಲ್ಲಿ ಸರ್ಕಾರ ರಾಜ್ಯ ಸರ್ಕಾರದ ಒಣಗೇಡಿತನ ಅಂತಂದ್ರೆ ಏನರ್ಥ? ನಾವು ಅದರ ಮೇಂಟೆನೆನ್ಸು ಅವೆಲ್ಲ ನೋಡ್ಕೊಳ್ತಕ್ಕಂಥವ್ರು, ತುಂಗಭದ್ರಾ ಡ್ಯಾಮ್ನೆಲ್ಲ ನೋಡ್ಕೊಳ್ತಕ್ಕಂಥವ್ರು ಬೋರ್ಡ್ ನೋಡ್ಕೊತಾರೆ. ದೇರ್ ಇಸ್ ಎ ಬೋರ್ಡ್ ಹೆಡೆಡ್ ಬೈ. ಚನ್ನಪಟ್ಟಣ ಉಪಚುನಾವಣೆ ಟಿಕೆಟ್ ಫೈಟ್ ಮೈತ್ರಿ ನಾಯಕರಲ್ಲಿ ಭಿನ್ನ ಮತದ ಹೊಗೆಯಾಡಿಸುತ್ತದೆ. ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಬಿಗಿಪಟ್ಟು ಹಿಡಿದ್ರೆ ಇತ್ತ ಕುಮಾರಸ್ವಾಮಿ ಕೂಡ ಜೆಡಿಎಸ್ಗೆ ಟಿಕೆಟ್ ನೀಡಬೇಕು ಅಂತ ವರಿಷ್ಠರಿಗೆ ಒತ್ತಡ ಹೇರ್ತಿದ್ದಾರೆ. ಯೋಗೇಶ್ವರ್ ಪರವಾಗಿ ಬಿಎಲ್ ಸಂತೋಷ್ ಕೂಡ ಲಾಬಿ ನಡೆಸಿದ್ದಾರೆ. ಇದೆಲ್ಲದರ ಮಧ್ಯೆ ಇಂದು ಮಧ್ಯಾಹ್ನ ವರಿಷ್ಠರ ಭೇಟಿಗೆ ಮುಂದಾಗಿದ್ದಾರೆ. ಒಂದು ವೇಳೆ ಯೋಗೇಶ್ವರ್ಗೆ ಟಿಕೆಟ್ ಕೈತಪ್ಪಿದ್ರೆ ಸ್ವತಂತ್ರ ಸ್ಪರ್ಧೆಗೂ ತಯಾರಿ ನಡೆಸಿದ್ದಾರೆ ಎನ್ನಲಾಗಿದೆ. ಮಾಜಿ ಶಾಸಕಿ ಹಾಗೂ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂಪರ್ ಗಿಫ್ಟ್ ಕೊಟ್ಟಿದೆ. ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಸೌಮ್ಯ ರೆಡ್ಡಿ ನೇಮಕಗೊಳಿಸಿ ಆದೇಶವನ್ನು ಹೊರಡಿಸಿದೆ. ಪುಷ್ಪಾ ಅಮರನಾಥ್ ಅವರ ಸ್ಥಾನಕ್ಕೆ ಸೌಮ್ಯ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ. ಸೌಮ್ಯ ರೆಡ್ಡಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ರು. ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಒತ್ತಾಯ ಮಾಡಿದ್ರು. ಇದೀಗ ಸೌಮ್ಯ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಿದ್ದು ಕೆಪಿಸಿಸಿ ಅಧ್ಯಕ್ಷರ ಆಯ್ಕೆಗೆ ದೆಹಲಿಯಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕರ್ನಾಟಕದ ಜೊತೆಗೆ ಚಂಡೀಗಢ ಮತ್ತು ಅರುಣಾಚಲ ಪ್ರದೇಶ ಮಹಿಳಾ ಅಧ್ಯಕ್ಷರ ನೇಮಕ ಮಾಡಿ ಎಐಸಿಸಿ ಆದೇಶವನ್ನು ಹೊರಡಿಸಿದೆ. ಭ್ರಷ್ಟಾಚಾರ ವಿಷಯದಲ್ಲಿ ನಾನು ಕ್ಲೀನ್ ಇದ್ದೀನಿ, ಆದ್ರೆ ನನ್ನ ಮನೆಯವರು ಕ್ಲೀನ್ ಇಲ್ಲ, ಹೀಗಂತ ದೇವೇಗೌಡ್ರೆ ನನ್ನ ಹತ್ರ ಹೇಳಿದ್ರು ಅಂತ ಸಚಿವ ಚಲುವರಾಯಸ್ವಾಮಿ ಬಾಂಬ್ ಒಂದನ್ನ ಸಿಡಿಸಿದ. ಕುಮಾರಸ್ವಾಮಿ ಕ್ಲೀನ್ ಅಲ್ಲ, ನಿನ್ನ ಸ್ನೇಹಿತನಿಗೆ ಬುದ್ಧಿ ಹೇಳು ಅಂತಾನು ನನಗೆ ಗೌಡ್ರೆ ಹೇಳಿದ್ರು ಅಂತ ಚಲುವರಾಯಸ್ವಾಮಿ ದೇವೇಗೌಡರ ಕುಟುಂಬದ ವಿರುದ್ಧ ಹೊಸ ಬಾಂಬ್ ಹಾಕಿದ್ದಾರೆ. ನಾನು ಹವಾಯಿ ಚಪ್ಪಲಿ ಹಾಕ್ಕೊಂಡು 2 ಜುಬ್ಬ ಹಾಕ್ಕೊಂಡು ಜೀವನ ಪೂರ್ತಿ ಹವಾಯಿ ಚಪ್ಪಲಿಲೇ ಜುಬ್ಬದಲ್ಲೇ ಕಾಲ ಕಳೆದೆ. ನಂತರನೇ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳೆಲ್ಲ ಇದ್ದಾರೇನಪ್ಪ, ಮನೇಲಿ ಕೂತ್ಕೊಂಡ್ರೆ ಇವಂದೇನೋ ಅಂತಾರೆ, ಅವಂದೇನೋ ಅಂತಾರೆ. ನನಗೆ ಈ ಕಿವಿಲ್ ಕೇಳಿದ್ದು ಏನಪ್ಪ ಆಶ್ಚರ್ಯನ, ನೆಮ್ಮದೇ ಇರ್ಬೋದಾ ಅನಿಸುತ್ತೆ. ಇವನು ಮಾತಾಡಲಿಕ್ಕೆ ನಾನೊಬ್ಬ ಪ್ರಧಾನಿ ಆಗಿದ್ದವನು, ಒಬ್ಬ ಪ್ರಧಾನಿ ಸ್ಥಾನದಲ್ಲಿ ಕೂತ್ಕೊಂಡು ಏನು ಬೇಕಾದ್ರೂ ಎನ್ಕ್ವೈರಿ ಮಾಡಲಿಕ್ಕೆ 10 ನಿಮಿಷಕ್ಕೆ ಅವಕಾಶ ಇದೆ. ಇದೆಲ್ಲ ಅವಶ್ಯಕತೆ ಇದೆಯಾ ನಿನ್ನ ಸ್ನೇಹಿತನಿಗೆ? ನಾನು ಕ್ಲೀನ್ ಅಂತ ಹೇಳ್ಕೊಬೋದು. ನನ್ನ ಇಡೀ ಕುಟುಂಬ ಇವತ್ತು ಅವರವರೇ ಮಾತಾಡ್ಕೊಳ್ಳೋದು ನೋಡಿದ್ರೆ ಮನೆಯಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ. ನಂತರ ಹವಾಯಿ ಚಪ್ಪಲಿ ಹಾಕ್ಕೊಂಡೆ ಇವ್ರು ಯಾರೂ ಬದುಕಿಲ್ಲ, ನಂತರ ಜುಬ್ಬ ಹಾಕ್ಕೊಂಡೆ ಇವ್ರು ಯಾರೂ ಬದುಕಿಲ್ಲ ಅಂತ ನನ್ನನ್ನು ಕೂರ್ಸ್ಕೊಂಡು ಊಟ ಮಾಡ್ತಾ ಇವೆಲ್ಲ ಬೇಕಿಲ್ಲ. ಗಾಜಿನ ಮನೇಲಿ ಇಟ್ಕೊಂಡು ಕಲ್ಲು ಹೊಡಿಯೋದು ಬೇಕಿಲ್ಲ. ಇನ್ನೊಬ್ಬರ ಬಗ್ಗೆ ವೈಯಕ್ತಿಕ ಮಾತನಾಡೋದು ಒಳ್ಳೆಯದಲ್ಲ. ನಿನ್ನ ಫ್ರೆಂಡ್ಗೆ ಹೇಳು ಅಂತ ಅವ್ರನ್ನ ಕೂರ್ಸ್ಕೊಂಡು ಊಟ ಮಾಡ್ತಾ ಹೇಳಿದ್ದು. ನಾನು ಶಿರೂರು ಗುಡ್ಡ ಕುಸಿತವಾದ ಸ್ಥಳದಲ್ಲಿ ನಿನ್ನೆಯಿಂದ 2ನೇ ಹಂತದ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಶಾಸಕ ಸತೀಶ್ ಸೈಲ್ ಅನುಮತಿಯಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಮುಳುಗು ತಜ್ಞ ಈಶ್ವರ ಮಲ್ಪೆ ಗಂಗಾವಳಿ ನದಿಗೆ ಇಳಿದು ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಈ ವೇಳೆ ನದಿಯ ಮಣ್ಣಿನ ಅಡಿಯಲ್ಲಿ ಭಾರತ್ ಬೆಂಜ್ ಲಾರಿಯ
ವೀಲ್ ಜಾಕ್ ಸಿಕ್ಕಿದೆ. ಇದೀಗ ಜಾಕ್ ಪತ್ತೆಯಿಂದಾಗಿ ಲಾರಿ ಕೂಡ ಸಿಗುವ ಭರವಸೆ ಮೂಡಿದ್ದು ಇಂದೂ ಕೂಡ ಶೋಧ ಕಾರ್ಯ ಮುಂದುವರಿಯಲಿದೆ. ಶಿರೂರು ಗುಡ್ಡ ಕುಸಿತ ದುರಂತ ಪ್ರಕರಣ ಸಂಬಂಧ ರಾಷ್ಟ್ರೀಯ ಹೆದ್ದಾರಿ 66 ಚತುಷ್ಪಥ ಯೋಜನೆ ಗುತ್ತಿಗೆ ಪಡೆದ ಐಆರ್ಬಿ ಕಂಪನಿ ವಿರುದ್ಧ ಪ್ರಕರಣ ದಾಖಲಿಸಲು ಕೋರ್ಟ್ ಆದೇಶಿಸಿದೆ. ಅಲ್ಲದೆ ಕಂಪನಿಯ 8 ನಿರ್ದೇಶಕರನ್ನ ವಿಚಾರಣೆ ಮಾಡಲು ಸೂಚನೆ ಕೊಟ್ಟಿದೆ. ಅಂಕೋಲಾದ ಜೆಎಂಎಫ್ಸಿ ನ್ಯಾಯಾಲಯ ಆದೇಶ ಹೊರಡಿಸಿದ್ದು ಪ್ರಕರಣ ದಾಖಲಿಸಿ ವರದಿ ಸಲ್ಲಿಸಲು ಸೂಚಿಸಲಾಗಿದೆ. 1 ತಿಂಗಳ ಒಳಗಾಗಿ ವರದಿ ಸಲ್ಲಿಸಬೇಕು ಅಂತ ಅಂಕೋಲಾ ಪೊಲೀಸರಿಗೆ ಆದೇಶಿಸಲಾಗಿದೆ. ಶಿರೂರು ಗುಡ್ಡ ಕುಸಿತ ಸಂಬಂಧ ತನಿಖೆಗೆ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮೀಜಿಯವರ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.